ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ ವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕ್ಲಾಂಪರ್ ಸರ್ಕ್ಯೂಟ್ಸ್ ಬಗ್ಗೆ ತಿಳಿಯೋಣ. ಹಿಂದಿನ ಕ್ಲಾಸಲ್ಲೆಲ್ಲ ನಾವು ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಬಗ್ಗೆ ತಿಳಿದ್ವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಪರ್ಸ್ ಏನಿದಾವೆ ಹಾಗೂ ಬಯಾಸ್ಡ್ ಅನ್ಬಯಾಸ್ಡ್ ಕ್ಲಿಪ್ಪರ್ಸ್ ಬಗ್ಗೆ ತಿಳಿದಿದ್ವಿ. ಸೊ ಅವೆಲ್ಲ ಏನು ವರ್ಕ್ ಮಾಡ್ತವೆ ಅಂತ ನೋಡಿದ್ವಿ. ಈ ಒಂದು ಕ್ಲಾಸಲ್ಲಿ ಕ್ಲಾಂಪರ್ ಸರ್ಕ್ಯೂಟ್ಸ್ ಬಗ್ಗೆ ತಿಳಿಯೋಣ. ಇದು ಬಂದು ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಲ್ಲಿ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗಿರುತ್ತೆ. ಸೊ ಇಫ್ ವಿ ಸಿ ವಾಟ್ ಆರ್ ಕ್ಲಾಂಪರ್ ಸರ್ಕ್ಯೂಟ್ಸ್ ಅಂದ್ರೆ ಏನು ಅನ್ನೋದು ನೋಡೋದಾದ್ರೆ, clamping circuits is used to place either the positive or negative peak of the signal at a desired level. ಸೊ ಏನ್ ಹೇಳ್ತಾ ಇದ್ದಾರೆ, ಕ್ಲಾಂಪಿಂಗ್ ಸರ್ಕ್ಯೂಟ್ಸ್ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ಐದರ್ ಪಾಸಿಟಿವ್ ಅಥವಾ ನೆಗೆಟಿವ್ ಪೀಕ್ ಆಫ್ ಇನ್ಪುಟ್ ಸಿಗ್ನಲ್ ಅನ್ನ ಡಿಸೈರ್ಡ್ ಲೆವೆಲ್ಗೆ ಶಿಫ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಐದರ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಶಿಫ್ಟ್ ಮಾಡೋದಕ್ಕೆ. ಸೊ ದ ಶೇಪ್ ಆಫ್ ದ ವೇವ್ ಫಾರ್ಮ್ ವಿಲ್ ಬಿ ದ ಸೇಮ್, ಬಟ್ ಇಟ್ಸ್ ಲೆವೆಲ್ ಈಸ್ ಶಿಫ್ಟೆಡ್ ಐದರ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಸೊ ಶೇಪ್ ಏನಿದೆ ಅದು ಶೇಪ್ ಏನು ಚೇಂಜ್ ಆಗಲ್ಲ. ವೇರಾಸ್ ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಅಲ್ಲಿ ನಮಗೆ ಶೇಪ್ ಅನ್ನೋದು ಬದಲಾವಣೆ ಆಗ್ತಿತ್ತು. ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಇಸ್ ರಿಮೂವ್ಡ್ ಆರ್ ಕ್ಲಿಪ್ಡ್. ಅದಕ್ಕಾಗಿ ನಮಗೆ ಒಂದು ಇನ್ಪುಟ್ ಸಿಗ್ನಲ್ ಶೇಪ್ ಏನಿರುತ್ತೆ ಅದರ ಔಟ್ಪುಟ್ ಸಿಗ್ನಲ್ ಅಲ್ಲಿ ನಮಗೆ ಶೇಪ್ ಬೇರೆನೆ ಬರುತ್ತೆ. ಆದ್ರೆ ಇದರಲ್ಲಿ ಯಾವುದೇ ತರದ ವೇವ್ ಫಾರ್ಮಿನ ಶೇಪ್ ಬದಲಾವಣೆ ಆಗೋದಿಲ್ಲ. ಇಟ್ಸ್ ಜಸ್ಟ್ ಮೇಲ್ಗಡೆ ಅಥವಾ ಕೆಳಗಡೆ ಶಿಫ್ಟ್ ಆಗುತ್ತೆ. ಇರೋದಕ್ಕಿಂತ ಪಾಸಿಟಿವ್ ವರ್ಡ್ಸ್ ಆರ್ ನೆಗೆಟಿವ್ ಡೌನ್ವರ್ಡ್ಸ್ ಶಿಫ್ಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ VPP ಅಂದ್ರೆ ಪೀಕ್ ಟು ಪೀಕ್ ವೋಲ್ಟೇಜ್ ಆರ್ VRMS ಅಂದ್ರೆ RMS ವೋಲ್ಟೇಜ್ ಆಫ್ ದ ವೇವ್ ಫಾರ್ಮ್. ಪೀಕ್ ಟು ಪೀಕ್ ವೋಲ್ಟೇಜ್ ಚೇಂಜ್ ಆಗಲ್ಲ ಹಾಗೂ RMS ವ್ಯಾಲ್ಯೂ ವೋಲ್ಟೇಜ್ ಚೇಂಜ್ ಆಗಲ್ಲ. ಆದ್ರೆ there will be a change in the peak and average values of the waveform. ಪೀಕ್ ವ್ಯಾಲ್ಯೂ ಹಾಗೂ ಆವರೇಜ್ ವ್ಯಾಲ್ಯೂಗಳು ಬದಲಾವಣೆ ಆಗ್ತವೆ. ಪೀಕ್ ಟು ಪೀಕ್ ವ್ಯಾಲ್ಯೂ ಹಾಗೂ RMS ವೋಲ್ಟೇಜ್ ವ್ಯಾಲ್ಯೂ ಸೇಮ್ ಇರ್ತವೆ. The clamper is also called as DC restorer and AC signal level shifter. A clamper circuit needs at least 3 components: a diode, a capacitor and a resistor. ಸೊ ಕ್ಲಾಂಪರ್ ಸರ್ಕ್ಯೂಟ್ ಅನ್ನ ಏನಂತ ಕರಿತೀವಿ, ಇನ್ನೊಂದು ಅದಕ್ಕೆ ಬೇರೆ ಎರಡು ಹೆಸರಿದಾವೆ. ಇನ್ನು DC ರಿಸ್ಟೋರರ್ ಅಂತ ಕರಿತೀವಿ ಹಾಗೂ AC ಸಿಗ್ನಲ್ ಲೆವೆಲ್ ಶಿಫ್ಟರ್. AC ಸಿಗ್ನಲ್ ಲೆವೆಲ್ ಅನ್ನ ಶಿಫ್ಟ್ ಮಾಡುತ್ತೆ. ಸೊ ಅದಕ್ಕಾಗಿ ಅದನ್ನ AC ಸಿಗ್ನಲ್ ಲೆವೆಲ್ ಶಿಫ್ಟರ್ ಅಂತ ಕರಿತೀವಿ ಹಾಗೂ DC ರಿಸ್ಟೋರರ್ ಅಂತಾನೂ ಕರಿತೀವಿ. ಸೊ ಈ ಒಂದು ಸರ್ಕ್ಯೂಟ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ 3 ಕಾಂಪೊನೆಂಟ್ಸ್ ಬೇಕೇ ಬೇಕು ನಮಗೆ. ದಟ್ ಈಸ್ ಡಯೋಡ್ ಬೇಕು, ಕೆಪಾಸಿಟರ್ ಬೇಕು ಅಂಡ್ ರೆಸಿಸ್ಟರ್ ಬೇಕು. ಸೊ ಇವು ಮೂರು ನಮ್ಗೆ ಕೆಪಾಸಿಟರ್ ಅನ್ನೋದು ಕ್ಲಾಂಪರ್ ಸರ್ಕ್ಯೂಟ್ ಅಲ್ಲಿ ಹೊಸದಾಗಿ ಯೂಸ್ ಮಾಡ್ತೀವಿ. ಕ್ಲಿಪ್ಪರ್ ಸರ್ಕ್ಯೂಟ್ ಅಲ್ಲಿ ನಮ್ಗೆ ಕೆಪಾಸಿಟರ್ಸ್ ಯೂಸ್ ಮಾಡಲ್ಲ. ಸೊ ಕೆಪಾಸಿಟರ್ ಇಲ್ಲಿ ಬ್ಯಾಟ್ರಿ ಕೆಲಸ ಮಾಡುತ್ತೆ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಮುಖಾಂತರ. ಅದು ಹೇಗೆ ಅನ್ನೋದನ್ನ ನೋಡೋಣ. So the values of the R and C affect the waveform. The DC component is simply added or subtracted to or from the input signal. So ಇಲ್ಲಿ R and C ಅಂದ್ರೆ ರೆಸಿಸ್ಟರ್ ಹಾಗೂ ಕೆಪಾಸಿಟರ್ ಯಾವ ವ್ಯಾಲ್ಯೂಸ್ ಆದ್ರೂ ತಗೊಂಡಿರ್ತೀವಿ ಅದು ಬಂದು ನಮಗೆ ಔಟ್ಪುಟ್ ವೇವ್ ಫಾರ್ಮ್ ಮೇಲೆ ಎಫೆಕ್ಟ್ ಖಂಡಿತ ತೋರಿಸುತ್ತೆ. ಸೊ ಆ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿ DC ಕಾಂಪೊನೆಂಟ್ ಅನ್ನೋದು ಇನ್ಪುಟ್ ಸಿಗ್ನಲ್ಗೆ ಆಡ್ ಆದ್ರೂ ಮಾಡುತ್ತೆ ಅಥವಾ ಸಬ್ಸ್ಟ್ರಾಕ್ಟ್ ಆದ್ರೂ ಮಾಡುತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿ ಇದು ಎರಡು ಕೆಲಸಗಳನ್ನ ಯಾವ್ದಾದ್ರು ಒಂದು ಕೆಲಸ ಮಾಡುತ್ತೆ. ಐದರ್ R ವ್ಯಾಲ್ಯೂ ಆರ್ C ವ್ಯಾಲ್ಯೂ. R ವ್ಯಾಲ್ಯೂ C ವ್ಯಾಲ್ಯೂ ಏನ್ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಇನ್ಪುಟ್ ವೇವ್ ಫಾರ್ಮ್ಗೆ DC ಕಾಂಪೊನೆಂಟ್ ಆಡ್ ಮಾಡುತ್ತೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡುತ್ತೆ ಇನ್ಪುಟ್ ಸಿಗ್ನಲ್ಗೆ. A clamping circuit, also known as clamper, will bind the upper or lower extremes of a waveform to a fixed DC voltage level. So ಏನು ಹೇಳ್ತಾರೆ, DC voltage level ಅಂದ್ರೆ ನಾವು ಗ್ರಾಫ್ ಹಾಕ್ಬೇಕಾದ್ರೆ 0 ಅಂತ ಏನು ರೆಫರೆನ್ಸ್ ಪಾಯಿಂಟ್ ತಗೊಂಡಿರ್ತೀವಲ್ಲ, ಸೊ ಆ ರೆಫರೆನ್ಸ್ ಪಾಯಿಂಟ್ DC ಲೆವೆಲ್ ವೋಲ್ಟೇಜ್. ಸೊ ಈ ಕ್ಲಾಂಪಿಂಗ್ ಸರ್ಕ್ಯೂಟ್ ಯಾವ್ದನ್ನಾದ್ರೆ ಕ್ಲಾಂಪರ್ ಹಾಗೂ
ಕ್ಲಾಂಪರ್ ಅಂತಾನೂ ಕರಿತೀವಿ. ಆ ಒಂದು ಸರ್ಕ್ಯೂಟ್ ಏನ್ ಮಾಡುತ್ತೆ, ಆ DC ಲೆವೆಲ್ಗೆ ಕೆಳಗಡೆ ಅಥವಾ ಮೇಲ್ಗಡೆ ಇನ್ಪುಟ್ ಸಿಗ್ನಲಿನ ಮ್ಯಾಕ್ಸಿಮಮ್ ಪೀಕ್ ವ್ಯಾಲ್ಯೂಸ್ ಏನಿರ್ತವೆ ಅವನ್ನ ಬೈಂಡ್ ಮಾಡುತ್ತೆ. So these clamper circuits can be constructed in both positive and negative polarities. ಹೇಗೆ ನಾವು ಕ್ಲಿಪ್ಪಿಂಗ್ ಸರ್ಕ್ಯೂಟ್ಸ್ ಅನ್ನ ಪಾಸಿಟಿವ್ ಕ್ಲಿಪ್ ಮಾಡೋದಕ್ಕೆ, ನೆಗೆಟಿವ್ ಕ್ಲಿಪ್ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಕ್ಲಾಂಪಿಂಗ್ ಸರ್ಕ್ಯೂಟ್ಸ್ ನಾವು ಬೋತ್ ಎರಡು ಪಾಸಿಟಿವ್ ಅಂಡ್ ನೆಗೆಟಿವ್ ಪೊಲಾರಿಟೀಸ್ ಅಲ್ಲಿ ನಾವು ಏನ್ ಮಾಡಬಹುದು, ಕ್ಲಾಂಪ್ ಆಗೋದಕ್ಕೆ ಈ ಒಂದು ಕ್ಲಾಂಪರ್ ಸರ್ಕ್ಯೂಟ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. Clamping circuits are designed to shift the input waveform either above or below a DC reference level without altering the shape of the waveform. So as we all ಇಲ್ಲಿ ತನಕ ಏನಿದೆ ಅದು ಕನ್ಕ್ಲೂಷನ್ ಬಂದು ಏನಿದೆ, ಕ್ಲಾಂಪಿಂಗ್ ಸರ್ಕ್ಯೂಟ್ಸ್ ಅನ್ನೋವು ನಾವು ಎದಕ್ಕೆ ಡಿಸೈನ್ ಮಾಡ್ತೀವಿ, ಒಂದು ಇನ್ಪುಟ್ ವೇವ್ ಫಾರ್ಮ್ ಅನ್ನ ಐದರ್ DC ರೆಫರೆನ್ಸ್ ಲೆವೆಲ್ಗೆ ಮೇಲ್ಗಡೆ ಅಥವಾ ಕೆಳಗಡೆ ಶಿಫ್ಟ್ ಮಾಡೋದಕ್ಕೆ, ಯಾವುದೇ ತರದ ಶೇಪ್ ಅಲ್ಲಿ ಬದಲಾವಣೆ ಮಾಡಲಾರ್ದಂಗ ಮೇಲೆ ಅಥವಾ ಕೆಳಗಡೆ ಶಿಫ್ಟ್ ಮಾಡೋದಕ್ಕೆ ಮಾತ್ರ ನಾವು ಈ ಕ್ಲಾಂಪಿಂಗ್ ಸರ್ಕ್ಯೂಟ್ ಗಳನ್ನ ಡಿಸೈನ್ ಮಾಡ್ತೀವಿ. This shifting of the waveform results in the change of the DC average voltage of the input waveform. ಸೊ ಈ ರೀತಿ ಶಿಫ್ಟ್ ಮಾಡೋದ್ರಿಂದ ನಮಗೆ ಬದಲಾವಣೆ ಯಾವ್ದ್ರಲ್ಲಿ ಬರುತ್ತೆ, DC ಆವರೇಜ್ ವೋಲ್ಟೇಜ್ ಏನಿರುತ್ತಲ್ಲ ಆ ಒಂದು ವೋಲ್ಟೇಜ್ ಇನ್ಪುಟ್ ವೇವ್ ಫಾರ್ಮ್ ಅಲ್ಲಿ DC ಆವರೇಜ್ ವೋಲ್ಟೇಜ್ ಏನಿರುತ್ತೆ ಆ ವೋಲ್ಟೇಜ್ ನಮಗೆ ಸ್ವಲ್ಪ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಸೊ ಇಫ್ ಯು ಸಿ ಟೈಪ್ಸ್ ಆಫ್ ಕ್ಲಾಂಪರ್ ಸರ್ಕ್ಯೂಟ್ಸ್, ಮೇನ್ ಆಗಿ ಎರಡು ಟೈಪ್ಸ್ ಇದಾವೆ, ಇದರಲ್ಲಿನೂ ಇದಾವೆ, ಬಹಳ ಇದಾವೆ, ಬಟ್ ನಮ್ಮ ಸಿಲೆಬಸ್ ಬಂದು ಪಾಸಿಟಿವ್ ಕ್ಲಾಂಪರ್ಸ್ ಹಾಗೂ ನೆಗೆಟಿವ್ ಕ್ಲಾಂಪರ್ಸ್ ಇದಾವೆ. ಬಯಾಸ್ಡ್ ಪಾಸಿಟಿವ್ ಕ್ಲಾಂಪರ್ಸ್ ವಿತ್ ನೆಗೆಟಿವ್ ವೋಲ್ಟೇಜ್ ಇನ್ಪುಟ್ ಅಂಡ್ ಬಯಾಸ್ಡ್ ನೆಗೆಟಿವ್ ಕ್ಲಾಂಪರ್ಸ್ ವಿತ್ ಪಾಸಿಟಿವ್ ಇನ್ಪುಟ್, ಈ ರೀತಿ ಬಯಾಸ್ಡ್ ಕ್ಲಾಂಪರ್ಸ್ ಇದಾವೆ ಹಾಗೂ ಅನ್ಬಯಾಸ್ಡ್ ಕ್ಲಾಂಪರ್ಸ್ ಇದಾವೆ. ಸೊ ಬೇಸಿಕ್ ಆಗಿ ಮಾತ್ರ ಇರುವಂತಹದ್ದು ಎರಡು, ಪಾಸಿಟಿವ್ ಕ್ಲಾಂಪರ್ಸ್ ಅಂಡ್ ನೆಗೆಟಿವ್ ಕ್ಲಾಂಪರ್ಸ್. ಒಂದೊಂದನ್ನ ನೋಡೋಣ ಏನನ್ನೋದು. ಪಾಸಿಟಿವ್ ಕ್ಲಾಂಪರ್ ಸರ್ಕ್ಯೂಟ್. A positive clamper circuit is one that consists of a diode, a resistor and a capacitor, and that shifts the output signal to the positive portion of the input signal. ಸೊ ಪಾಸಿಟಿವ್ ಕ್ಲಾಂಪರ್ ಸರ್ಕ್ಯೂಟ್ ಅನ್ನೋದೇನು, ಇದರಲ್ಲಿ ಒಂದು ಡಯೋಡ್ ಇರುತ್ತೆ, ಒಂದು ರೆಸಿಸ್ಟರ್ ಇರುತ್ತೆ ಅಂಡ್ ಒಂದು ಕೆಪಾಸಿಟರ್ ಇರುತ್ತೆ. ಇವು ಮೂರು ಕೂಡಿ ವರ್ಕ್ ಮಾಡಿ ಏನ್ ಮಾಡ್ತವೆ, ಇನ್ಪುಟ್ ಸಿಗ್ನಲ್ ಅನ್ನ ಔಟ್ಪುಟ್ ಅಲ್ಲಿ ಪಾಸಿಟಿವ್ ಪೋರ್ಷನ್ಗೆ ತಳ್ತವೆ ಅಥವಾ ಇಟ್ ವಿಲ್ ಶಿಫ್ಟ್ ಪಾಸಿಟಿವ್ ಪೋರ್ಷನ್ಗೆ ಶಿಫ್ಟ್ ಮಾಡ್ತದೆ. ಅಂತಹ ಒಂದು ಸರ್ಕ್ಯೂಟ್ ಅನ್ನ ನಾವು ಪಾಸಿಟಿವ್ ಕ್ಲಾಂಪರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇದು ಹೇಗೆ ಅನ್ನೋದು ನಿಮ್ಗೆ ವೇವ್ ಫಾರ್ಮ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ವೇವ್ ಫಾರ್ಮ್ ಅನ್ನು ನೋಡೋಣ. The circuit will be called as positive clamper when the signal is pushed upward by the circuit. The negative peak of the signal coincides with the zero level. So negative cycle ಏನಿರುತ್ತೆ, ಇವಾಗ ಒಂದು ಕಂಪ್ಲೀಟ್ ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ನೆಗೆಟಿವ್ ಹಾಫ್ ಸೈಕಲ್ ಏನಿರ್ತಾವಲ್ಲ, ಈ ಸೇಮ್ ಸಿಗ್ನಲ್ ಅನ್ನ ಔಟ್ಪುಟ್ ಅಲ್ಲಿ ಏನ್ ಮಾಡುತ್ತೆ, ಆ ರೆಫರೆನ್ಸ್ ಲೆವೆಲ್ ನಾವು ಗ್ರಾಫ್ ಹಾಕೋದಕ್ಕೆ 0 ಅಂತ ಹೇಳಿ ಒಂದು ಲೈನ್ ತಗೊಂತೀವಿ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳಿ, ಆ ಪಾಯಿಂಟ್ ಗೆ ಮೇಲ್ಗಡೆ ಶಿಫ್ಟ್ ಮಾಡಿದ್ದ. ಆ ರೀತಿ ಶಿಫ್ಟ್ ಮಾಡಿದವಾಗ ಏನಾಗುತ್ತೆ, ಆ ಸಿಗ್ನಲಿನ ನೆಗೆಟಿವ್ ಪೀಕ್ ಏನಿರುತ್ತಲ್ಲ, ನೆಗೆಟಿವ್ ಪಲ್ಸ್ ಅಲ್ಲಿ ಪೀಕ್ ವ್ಯಾಲ್ಯೂ, ಆ ಪೀಕ್ ವ್ಯಾಲ್ಯೂ ಆ 0 ರೆಫರೆನ್ಸ್ ಲೈನ್ಗೆ ಕೋಇನ್ಸೈಡ್ ಆಗುತ್ತೆ. ಸೊ ಸಿ ಹಿಯರ್, ಇದು ನಾವು ತಗೊಂಡಿರುವಂತಹ 0 ರೆಫರೆನ್ಸ್ ವ್ಯಾಲ್ಯೂ. ಓಕೆ, DC ರೆಫರೆನ್ಸ್ ವ್ಯಾಲ್ಯೂ ಅಂತೀವಿ ಇದನ್ನ. ಸೊ ಇದು ಏನಾಗುತ್ತೆ ನೋಡ್ರಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಪಲ್ಸ್ ಇನ್ಪುಟ್ ವೇವ್ ಫಾರ್ಮ್ ಈ ರೀತಿ ಬಂದಿದೆ. ಅಂಡ್ ಪಾಸಿಟಿವ್ ಕ್ಲಾಂಪರ್ ಅಂದ್ರೆ ಏನ್ ಮಾಡುತ್ತೆ, ಈ 0 ರೆಫರೆನ್ಸ್ ವ್ಯಾಲ್ಯೂ ಏನಿದೆ ಅಲ್ವಾ, ಇದ್ರ ಮೇಲ್ಗಡೆ ಸಿಗ್ನಲ್ ಅನ್ನ ಶಿಫ್ಟ್ ಮಾಡುತ್ತೆ. ಯಾವುದೇ ತರದ ಸಿಗ್ನಲಿನ ಆಕಾರದಲ್ಲಿ ಚೇಂಜಸ್ ಇರೋದಿಲ್ಲ, ಅದರಲ್ಲಿರುವಂತಹ DC ಪೋರ್ಷನ್ ಏನಿರುತ್ತೆ ಅದು ರೆಫರೆನ್ಸ್ ವ್ಯಾಲ್ಯೂಗೆ ಮೇಲ್ಗಡೆ ಶಿಫ್ಟ್ ಆಗ್ಬಿಡತ್ತೆ ಪಾಸಿಟಿವ್ ಆಗಿ. ಆವಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ನೆಗೆಟಿವ್ ಪೀಕ್ ಏನಿದೆ ಅಲ್ವಾ, ಈ ಪೀಕ್ ಅನ್ನೋದು 0ಗೆ ರೆಫರೆನ್ಸ್ ಲೈನ್ಗೆ ಕೋಇನ್ಸೈಡ್ ಆಗುತ್ತೆ. ಸೊ ದ ಫಿಗರ್ ಅಬೌವ್ ಎಕ್ಸ್ಪ್ಲೈನ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಪಾಸಿಟಿವ್ ಕ್ಲಾಂಪರ್ ಸರ್ಕ್ಯೂಟ್. ಸೊ ಈ ರೀತಿ ಒಂದು ಕ್ಲಾಂಪರ್ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ.
ಸೊ ಕ್ಲಿಪ್ಪರ್ ಸರ್ಕ್ಯೂಟ್ ಅಲ್ಲಿ ಇಲ್ಲಿ ರೆಸಿಸ್ಟರ್ ಯೂಸ್ ಮಾಡ್ತಿದ್ವಿ, ಇಲ್ಲಿ ರೆಸಿಸ್ಟರ್ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಕ್ಲಾಂಪರ್ ಅಲ್ಲಿ ನಮಗೆ ಈ ಜಾಗದಲ್ಲಿ ಇನ್ಪುಟ್ ಗೆ ಸಿರೀಸ್ ಆಗಿ ಕೆಪಾಸಿಟರ್ ಅನ್ನ ಹಾಗೂ ಪ್ಯಾರಲಲ್ ಆಗಿ ಡಯೋಡ್ ಅಂಡ್ ರೆಸಿಸ್ಟರ್ ಅನ್ನ ಕನೆಕ್ಟ್ ಮಾಡ್ತೀವಿ. ಸೊ ಇದ್ರ ವರ್ಕಿಂಗ್ ನೋಡೋದಾದ್ರೆ ಹೇಗಿರುತ್ತೆ ಅಂತ ಹೇಳಿ, ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಸಿಗ್ನಲ್ ಇಐ ಅಥವಾ ಇಐ ಅಂತಾದ್ರೂ ಒಂದೇ, ಅಂಡ್ ಇಲ್ಲಿ ವಿ ಐ ಅಂತ ಹೇಳಿ ಮೆನ್ಷನ್ ಮಾಡಿದಿರಲ್ಲ ಇನ್ಪುಟ್ ವೋಲ್ಟೇಜ್, ಇ ಅಂದ್ರೂ ಇನ್ಪುಟ್ ವೋಲ್ಟೇಜ್, ಇ ಐ ಅಂದ್ರೂ ಇ ಬೇಸ್ ಐ ಅಂದ್ರೂ ಇನ್ಪುಟ್ ವೋಲ್ಟೇಜ್, ವಿ ಬೇಸ್ ಐ ಅಂದ್ರೂ ಇನ್ಪುಟ್ ವೋಲ್ಟೇಜ್. ಸೊ ಇಲ್ಲಿ ವಿ ಐ ಅಂತ ಏನ್ ಮೆನ್ಷನ್ ಮಾಡಿದರೆ ದಟ್ ಇಸ್ ದ ಇನ್ಪುಟ್ ವೋಲ್ಟೇಜ್. ಇನ್ಪುಟ್ ಸಿಗ್ನಲ್ ನೆಗೆಟಿವ್ ಹಾಫ್ ಸೈಕಲ್ ಇದ್ದವಾಗ, ಇನ್ಪುಟ್ ಸಿಗ್ನಲಿನ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಇದ್ದವಾಗ ದ ಡಯೋಡ್ ಕಂಡಕ್ಟ್ಸ್ ಅಂಡ್ ಆಕ್ಟ್ಸ್ ಆಸ್ ಅ ಶಾರ್ಟ್ ಸರ್ಕ್ಯೂಟ್. ದ ಔಟ್ಪುಟ್ ವೋಲ್ಟೇಜ್ ದಟ್ ಈಸ್ ಇಒ ವಿಲ್ ಬಿ ಈಕ್ವಲ್ ಟು 0. ಸೊ ಏನ್ ಹೇಳ್ತಾ ಇದಾರೆ, ಯಾವಾಗ ನೆಗೆಟಿವ್ ಹಾಫ್ ಸೈಕಲ್ ಇರುತ್ತೆ ಇನ್ಪುಟ್ ಇಂದು, ಆವಾಗ ನಮಗೆ ಡಯೋಡ್ ಅನ್ನೋದು ಫಾರ್ವರ್ಡ್ ಬಯಾಸ್ ಆಗಿ ಕಂಡಕ್ಷನ್ ಸ್ಟೇಟ್ಗೆ ಹೋಗುತ್ತೆ. ಆ ರೀತಿ ಹೋಗಿದ್ದವಾಗ ನಮಗೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗಿ ವರ್ಕ್ ಮಾಡುತ್ತೆ, ಅಂದ್ರೆ ಕರೆಂಟ್ ಅನ್ನ ಪಾಸ್ ಮಾಡುತ್ತೆ. ಕ್ಲೋಸ್ಡ್ ಸರ್ಕ್ಯೂಟ್ ಅಂತಾನು ಹೇಳ್ಬಹುದು. ಈ ರೀತಿ ಕ್ಲೋಸ್ ಸರ್ಕ್ಯೂಟ್ ಆಗಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿ ವರ್ಕ್ ಮಾಡಿ ಕಂಡಕ್ಷನ್ ಅನ್ನ ಮಾಡುತ್ತೆ. ಸೊ ಆ ಟೈಮ್ ಅಲ್ಲಿ ನಮಗೆ ಔಟ್ಪುಟ್ ವೋಲ್ಟೇಜ್ ವಿಒ ಅಥವಾ ಇ ಬೇಸ್ ಓ ಅನ್ನೋದು ಏನಿದೆ 0 ಅಲ್ಲಿ ಇರುತ್ತೆ. ಆದ್ರೆ ಈ ಕಂಡಕ್ಷನ್ ಟೈಮ್ ಅಲ್ಲಿ ಏನಾಗುತ್ತೆ, ಈ ಡಯೋಡ್ ಮುಖಾಂತರ ನಮಗೆ ಈ ಕೆಪಾಸಿಟರ್ ಅನ್ನೋದು ಚಾರ್ಜ್ ಆಗುತ್ತೆ. ದ ಕೆಪಾಸಿಟರ್ ಸಿ ಇಸ್ ಚಾರ್ಜ್ ಟು ದ ಪೀಕ್ ವ್ಯಾಲ್ಯೂ ಆಫ್ ದ ಇನ್ಪುಟ್ ವೋಲ್ಟೇಜ್. ಇನ್ಪುಟ್ ವೋಲ್ಟೇಜಿನ ಪೀಕ್ ವ್ಯಾಲ್ಯೂ ವಿ ಎಂ ಅಥವಾ ಇ ಎಂ ಅಂತ ಏನಿದೆ ಅಲ್ಲಿ ತನಕ ಮ್ಯಾಕ್ಸಿಮಮ್ ವ್ಯಾಲ್ಯೂ ತನಕನೂ ನಮಗೆ ಈ ಕೆಪಾಸಿಟರ್ ಅನ್ನೋದು ಚಾರ್ಜ್ ಆಗುತ್ತೆ. ಪಾಸಿಟಿವ್ ಹಾಫ್ ಸೈಕಲ್ ಬಂದವಾಗ, ಇನ್ಪುಟ್ ಪಾಸಿಟಿವ್ ಹಾಫ್ ಸೈಕಲ್ ಬಂದವಾಗ ಈ ಚಾರ್ಜ್ ಆಗಿರುವಂತಹ ಕೆಪಾಸಿಟರ್ ನಮಗೆ ಬ್ಯಾಟ್ರಿ ತರ ಬಿಹೇವ್ ಮಾಡುತ್ತೆ. ಸೊ ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಸಿಗ್ನಲ್ ದ ಡಯೋಡ್ ಡಸ್ ನಾಟ್ ಕಂಡಕ್ಟ್, ದಟ್ ಈಸ್ ಇಟ್ ರಿಮೇನ್ಸ್ ಇನ್ ಅ ರಿವರ್ಸ್ ಬಯಾಸ್ ಸ್ಟೇಟ್ and it acts as a open circuit. Hence the output will be EO, E base O is equals to E base M plus E base M. That is equals to 2 E base M. This gives the positively clamped voltage of 2 E base M. So ಏನು ಹೇಳ್ತಾ ಇದ್ದಾರೆ, ಯಾವಾಗ ಇನ್ಪುಟ್ಟಿನ ಪಾಸಿಟಿವ್ ಹಾಫ್ ಸೈಕಲ್ ಬರುತ್ತೆ ಆ ಟೈಮಲ್ಲಿ ನಮಗೆ ಡಯೋಡ್ ಅನ್ನೋದು ಕಂಡಕ್ಟ್ ಮಾಡಲ್ಲ, ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ಇರುತ್ತೆ, ಕಂಡಕ್ಟ್ ಮಾಡಲ್ಲ, ಓಪನ್ ಸರ್ಕ್ಯೂಟ್ ಆಗಿ, ಸರ್ಕ್ಯೂಟ್ ಏನಿದೆ ಓಪನ್ ಸರ್ಕ್ಯೂಟ್ ಆಗಿ ವರ್ಕ್ ಆಗತ್ತೆ. ಸೊ ಈ ಟೈಮ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ವಿಒ ಅನ್ನೋದು ವಿ ಎಂ ಅಂದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಪ್ಲಸ್ ಮ್ಯಾಕ್ಸಿಮಮ್ ನೆಗೆಟಿವ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಪ್ಲಸ್ ಪಾಸಿಟಿವ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಎರಡನ್ನೂ ಪಾಸಿಟಿವ್ಗೆ ಶಿಫ್ಟ್ ಮಾಡುತ್ತೆ, ಅಂದ್ರೆ ರೆಫರೆನ್ಸ್ ಲೆವೆಲ್ಗೆ ಮೇಲ್ಗಡೆ ಶಿಫ್ಟ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಎರಡು ಆಡ್ ಆಗಿ 2EM ಅಂದ್ರೆ 2V maximum voltages, 2 into maximum voltages. ಇಲ್ಲಿ ಪೀಕ್ ವ್ಯಾಲ್ಯೂ ಇಲ್ಲಿ ಪೀಕ್ ವ್ಯಾಲ್ಯೂ ಎರಡು ಒಂದೇ ಸೈಡ್ ಅಲ್ಲಿ ಇರ್ತವೆ, ಅದಕ್ಕೆ ಎರಡನ್ನೂ ಆಡ್ ಮಾಡ್ತೀರಿ. ಸೊ ಈ ರೀತಿ ನಮ್ಗೆ ಏನಾಗುತ್ತೆ, ಪಾಸಿಟಿವ್ ಕ್ಲಾಂಪ್ಡ್ ವೋಲ್ಟೇಜ್ ಅನ್ನೋದು ಬರುತ್ತೆ. ಸೊ ಮುಂದೆ ನೋಡೋದಾದ್ರೆ ನೆಗೆಟಿವ್ ಕ್ಲಾಂಪರ್ ಸರ್ಕ್ಯೂಟ್. ಸೊ ನೆಗೆಟಿವ್ ಕ್ಲಾಂಪರ್ ಸರ್ಕ್ಯೂಟ್ ಅನ್ನೋದು ಏನು ಅನ್ನೋದು ನೋಡೋದಾದ್ರೆ, a negative clamper circuit is one that consists of a diode, a resistor and a capacitor, and that shifts the output signal to the negative portion of the input signal. So ಏನು ಮಾಡುತ್ತೆ, ಇದರಲ್ಲಿನೂ ಸೇಮ್ ಕಾಂಪೋನೆಂಟ್ಸ್ ಇರ್ತವೆ, ಬಟ್ ದ ಡೈರೆಕ್ಷನ್ ಆಫ್ ದ ಡಯೋಡ್ ಏನಿದೆ ಡೈರೆಕ್ಷನ್ ಕನೆಕ್ಷನ್ ಮಾಡೋ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಅದಕ್ಕಾಗಿ ಅದಕ್ಕೆ ಪಾಸಿಟಿವ್ ಸೈಕಲ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡುತ್ತೆ, ನೆಗೆಟಿವ್ ಸೈಕಲ್ ಅಲ್ಲಿ ಅಪೋಸಿಟ್, ಅಲ್ಲಿ ಪಾಸಿಟಿವ್ ಕ್ಲಾಂಪರ್ ಏನಿದೆ ಅದಕ್ಕೆ ಅಪೋಸಿಟ್ ಅಲ್ಲಿ ಇದು ವರ್ಕಿಂಗ್ ಇರುತ್ತೆ. ಸೊ ಇದೇನ್ ಮಾಡುತ್ತೆ ನೋಡಿ, ರೆಫರೆನ್ಸ್ ಲೆವೆಲ್ ಗಿಂತ ಕೆಳಗಡೆ ನೆಗೆಟಿವ್ ವ್ಯಾಲ್ಯೂಸ್ ನಾವೇನ್ ತಗೊಂತೀವಿ ಅಲ್ಲಿ ಕಂಪ್ಲೀಟ್ ಸಿಗ್ನಲ್ ಅನ್ನ ಶಿಫ್ಟ್ ಮಾಡುತ್ತೆ. ಸೊ ಇದು ಏನಾಗುತ್ತೆ ನೋಡೋಣ. ದ ಫಿಗರ್ ಬಿಲೋ ಎಕ್ಸ್ಪ್ಲೈನ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ದ negative clamper circuit. During the positive half cycle, the capacitor gets charged to its peak value Vm. So positive half cycle ಇದ್ದವಾಗ ಇಲ್ಲಿ ಕೆಪಾಸಿಟರ್ ಏನಾಗುತ್ತೆ, ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಸೊ ಡಯೋಡ್ ಅನ್ನೋದು ಫಾರ್ವರ್ಡ್ ಬಯಾಸ್ ಇರುತ್ತೆ,
ಫಾರ್ವರ್ಡ್ ಬಯಾಸ್ ಕಂಡಕ್ಷನ್ ಆಗ್ತಾ ಇರಬೇಕಾದ್ರೆ ಔಟ್ಪುಟ್ ವೋಲ್ಟೇಜ್ ವಿಒ ಬಂದು 0 ಇರುತ್ತೆ. ಕೆಪಾಸಿಟರ್ ಈ ಕಂಡಕ್ಷನ್ ಮುಖಾಂತರ ನಮಗೆ ಓಪನ್ ಸರ್ಕ್ಯೂಟ್ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿ ಈ ಒಂದು ಸರ್ಕ್ಯೂಟ್ ಕ್ಲಾಂಪರ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಹಾಗೆ ಈ ಒಂದು ಕೆಪಾಸಿಟರ್ ಅಲ್ಲಿ ನಮಗೆ ಫುಲ್ ಚಾರ್ಜ್ ಆಗುತ್ತೆ ಅಪ್ ಟು ದ ಪೀಕ್ ವ್ಯಾಲ್ಯೂ ಆಫ್ ದ ಇನ್ಪುಟ್. ಸೊ ನೆಕ್ಸ್ಟ್, during the positive half cycle of the input signal, acts as a short circuit. The output voltage is EO is equals to 0. ಔಟ್ಪುಟ್ ವೋಲ್ಟೇಜ್ ಅಲ್ಲಿ ನಮಗೆ ಪಾಸಿಟಿವ್ ಕ್ಲಾಂಪರ್ ಅಲ್ಲಿ ಏನಾಗ್ತಿತ್ತು, ನೆಗೆಟಿವ್ ಹಾಫ್ ಸೈಕಲ್ ಗೆ ಈ ಕಂಡೀಷನ್ ಇರ್ತಿತ್ತು. ಆದ್ರೆ ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ವರ್ಕ್ ಮಾಡುತ್ತೆ. ಜಸ್ಟ್ ಅಪೋಸಿಟ್ ವರ್ಕಿಂಗ್ ಇದೆ ಅಷ್ಟೇ. ಬಿಕಾಸ್ ಯಾಕೆ ಅಂತಂದ್ರೆ ಅಲ್ಲಿ ಇರುವಂತಹ ಡಯೋಡ್ ಕನೆಕ್ಷನ್ ನಾವು ಶಿಫ್ಟ್ ಮಾಡಿದೀವಿ ಅಷ್ಟೇ. And the capacitor C is charged to the peak value of the input voltage EM, and it behaves like a battery during the negative half cycle. So capacitor ಅನ್ನೋದು ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ವರ್ಕ್ ಮಾಡುತ್ತೆ ಸರ್ಕ್ಯೂಟ್. ಆ ಟೈಮಲ್ಲಿ ಕೆಪಾಸಿಟರ್ ಅನ್ನೋದು ಪೀಕ್ ವ್ಯಾಲ್ಯೂ, ಇನ್ಪುಟ್ ವೋಲ್ಟೇಜ್ ನ ಪೀಕ್ ವ್ಯಾಲ್ಯೂ ತನಕ ಚಾರ್ಜ್ ಆಗುತ್ತೆ. ಅಂಡ್ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಇದು ಒಂದು ಬ್ಯಾಟ್ರಿ ತರ ಅದು ವರ್ಕ್ ಆಗುತ್ತೆ, behave ಮಾಡುತ್ತೆ. So during the negative half cycle of the input signal, the diode does not conduct. That is, it remains in the reverse bias state and it acts as a open circuit. Hence the output will be, so ಏನು ಹೇಳ್ತಾ ಇದ್ದಾರೆ, ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ನಮಗೆ ಡಯೋಡ್ ಅನ್ನೋದು ರಿವರ್ಸ್ ಬಯಾಸ್ ಕಂಡೀಷನ್ ಇರುತ್ತೆ. ಇನ್ಪುಟ್ಟಿನ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಆ ಡಯೋಡ್ ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಕಂಡಕ್ಟ್ ಮಾಡೋದಿಲ್ಲ. ಓಪನ್ ಸರ್ಕ್ಯೂಟ್ ಆಗಿ ಈ ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಸೇಮ್ ಏನಿದೆ ಇನ್ಪುಟ್ ಅಲ್ಲಿ ಔಟ್ಪುಟ್ಗೆ ಶಿಫ್ಟ್ ಆಗುತ್ತೆ. ಸೊ ಈ ಒಂದು ಸ್ಟೇಜ್ ಅಲ್ಲಿ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ನಾವೇನ್ ನೆಗೆಟಿವ್ ಪಲ್ಸಸ್ ತಗೊಂತೀವಿ ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಪಾಸಿಟಿವ್ ನೆಗೆಟಿವ್ ಪಲ್ಸ್ ಶಿಫ್ಟ್ ಆಗೋದ್ರಿಂದ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಬರ್ತವೆ. ಸೊ ಇ ಎಂ minus peak maximum voltage minus maximum voltage minus output voltage is equals to 0 ಅಂತ ಹೇಳ್ತೀವಿ. 0 ಅಂತಿದ್ದವಾಗ ಮತ್ತೆ ನಮ್ಗೆ ಏನ್ ಬೇಕು, ಇವಾಗ ಔಟ್ಪುಟ್ ವೋಲ್ಟೇಜ್ ಬೇಕು. ಅದು ಶಿಫ್ಟ್ ಆಗಿದ್ಮೇಲೆ ನಮ್ಗೆ ಔಟ್ಪುಟ್ ವೋಲ್ಟೇಜ್ ಏನ್ ಬರುತ್ತೆ ಅಂದ್ರೆ ಇ ಬೇಸ್ ಓ ಇಸ್ ಈಕ್ವಲ್ಸ್ ಟು ಮೈನಸ್ ಇ ಎಂ ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಆಡ್ ಮಾಡ್ಬೇಕು, ಎರಡೂ ಕಡೆ ಮೈನಸ್ ಇದ್ದವಾಗ 2 minus 2 EM ಆಗುತ್ತೆ. So this gives the negatively clamped voltage of minus 2 EM ಅಂದ್ರೆ ಮ್ಯಾಕ್ಸಿಮಮ್ 2 EM ದು ಔಟ್ಪುಟ್ ವೋಲ್ಟೇಜ್ ನಮಗೆ minus 2 EM ದು ಔಟ್ಪುಟ್ ವೋಲ್ಟೇಜ್ ಬರುತ್ತೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thanks.